ಬೊಂಬೆಯಾಟವಯ್ಯ ಇರು ಬೊಂಬೆಯಾಟವಯ್ಯ. ನಮ್ಮ ರಾಷ್ಟ್ರ ಭಾರತ ಅಂದರೆ ಹಲವು ವಿಭಿನ್ನತೆಯಿಂದ ಕೂಡಿದೆ. ಭಾಷೆ ಆಗಿರಬಹುದು, ಹಬ್ಬ ಆಗಿರಬಹುದು, ಆಚರಣೆಗಳಾಗಿರಬಹುದು, ಎಲ್ಲವೂ ವಿಭಿನ್ನ. ಅದರಲ್ಲೂ ನಮ್ಮ ನಾಡ ಹಬ್ಬ ದಸರಾ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ರೀತಿಯಾಗಿ ಆಚರಿಸಿದರೆ, ಈ ಕಡೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಬೆಂಗಳೂರಿನಲ್ಲಿ ವಿಶೇಷ ರೀತಿಯಲ್ಲಿ ದಸರಾ ಹಬ್ಬವನ್ನು ಆಚರಣೆ ಮಾಡ್ತಾರೆ, ಗೊಂಬೆ ಕೂರಿಸುವ ಮುಖೇನ. ಹಾಗಾಗಿ ನಮ್ಮ ಅಶ್ವವೇಗ ಚಾನಲ್ನ ಮುಖೇನ ನಮ್ಮನೆ ದಸರಾ ಗೊಂಬೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ಎಸ್ ವೀಕ್ಷಕರೇ, ನಮ್ಮನೆ ದಸರಾ ಗೊಂಬೆ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಉತ್ತರಹಳ್ಳಿಗೆ ಆಗಮಿಸಿದ್ದೇನೆ. ಬೆಂಗಳೂರಿನ ಉತ್ತರಹಳ್ಳಿಯ ಶ್ರೀಕಾಂತ್ ಸರ್ ಅವರ ಮನೆಗೆ ಆಗಮಿಸಿದ್ದೇನೆ. ಅವರು ನೋಡಿ ಎಷ್ಟು ವಿಭಿನ್ನ ರೀತಿಯ ದೇವತೆಗಳ ಬೊಂಬೆಯನ್ನು ಅಲಂಕಾರ ಮಾಡಿ ಜೋಡಣೆ ಮಾಡಿ ಇಟ್ಟಿದ್ದಾರೆ. ಬನ್ನಿ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಸರ್? ನವರಾತ್ರಿ ಹಬ್ಬದ ಶುಭಾಶಯಗಳು. ನಿಮಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನಿಮ್ಮ ವೀಕ್ಷಕರಿಗೂ ಅಶ್ವವೇಗ ಚಾನಲ್ ಅವರೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಸರ್, ಈಗ ನಾವು ಬಂದಿದ್ದೆ ಈ ಬೊಂಬೆಗಳ ಬಗ್ಗೆ ನೀವು ವಿವರಣೆ ಕೊಡಬೇಕು ಅಂತ ಹೇಳಿ ನಮ್ಮ ಆಸೆ. ಅಂದರೆ ಪದ್ಧತಿ ಯಾವ ರೀತಿ ಆಗಿದೆ, ನಿಮ್ಮದು ಇತಿಹಾಸ ಏನು, ಎಷ್ಟು ವರ್ಷದಿಂದ ನೀವು ಇಡ್ತಾ ಬಂದಿದ್ದೀರಿ? ಮೇಡಮ್, ನಾವು ಇದು ನಮ್ಮಲ್ಲಿ ದಸರಾ ಇಡೋದು, ಬೊಂಬೆ ಇಡೋ ಕೂಡಿಸೋ ಪದ್ಧತಿ ಸುಮಾರು ವರ್ಷದಿಂದ ನಡೀತಾ ಇದೆ, ತಲೆಮಾರದಿಂದ ನಡೀತಾ ಇದೆ. ನಾವು ನೋಡ್ದಂಗೆ ನಮ್ಮ ಅಜ್ಜಿ ಇಡ್ತಾಯಿದ್ರು, ಹಾಗಾಗಿ ನಮ್ಮ ತಾಯಿ ಇಡ್ತಾಯಿದ್ರು, ಆಮೇಲೆ ನಮ್ಮ 3ನೇ ಜನ್ರೇಷನ್ನು. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಬಿಲ್ಡಿಂಗ್ಸು ಮನೆ ಚೇಂಜ್ ಮಾಡ್ತಾ ಕೆಲವು ಬೊಂಬೆಗಳೆಲ್ಲ ಚೇಂಜ್ ಆಯಿತು. ಸೊ ಈಗ ಪ್ರಸ್ತುತವಾಗಿ ಏನಿದೆ ಇದೆಲ್ಲ ಕಡೆ ಪಕ್ಷ ಒಂದು 18-20 ವರ್ಷದ ಕಲೆಕ್ಷನ್ಸು. ಸೊ ಎಲ್ಲರಿಗೂ ಇದ್ರ ಬಗ್ಗೆ ಒಂದು ಡೀಟೇಲ್ಸ್ ಹೇಳೋಣ ಅಂತ. ಸರ್, ವಿಭಿನ್ನ ರೀತಿಯ ಬೊಂಬೆಗಳನ್ನು ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ದೇವತೆಗಳು, ಕೃಷ್ಣ, ಆಮೇಲೆ ನುಗ್ಗಲ್ ಕೃಷ್ಣ, ಇಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮೀಜಿ, ನರಸಿಂಹ, ಮತ್ತು ಆ ಕಡೆ ನೋಡಿದರೆ ಮೈಸೂರು ಪ್ಯಾಲೇಸ್, ವಿಭಿನ್ನ ರೀತಿಯ ಬೊಂಬೆಗಳು. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಸೊ ಒಂದೊಂದಾಗೆ ನಾವು ಈ ಬೊಂಬೆಗಳ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಮೊದಲನೆಯ ಮೇಲಿನ ಸಾಲಿನಲ್ಲಿರುವಂಥ ವಿಗ್ರಹಗಳನ್ನ ನೋಡ್ತು ಅಂತಂದರೆ ವೇಣುಗೋಪಾಲ ಕೃಷ್ಣ. ಈ ಸತಿ ನೂತನವಾಗಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಇರುವಂಥ ರಾಮಲಲ್ಲ, ಮತ್ತು ಸಣ್ಣ ಒಂದು ಬೆಣ್ಣೆ ಕೃಷ್ಣ. ಇದು ಅತ್ಯಂತ ಹೊಸದಾಗಿ ನೂತನವಾಗಿ ಬಂದಿರೋ ಗುರುವಾಯೂರಿಂದ ಬಂದಿರೋ ಕೃಷ್ಣ. ಸೊ ಇದರಲ್ಲಿ ಥೀಮ್ ಏನಂತಂದರೆ, ನಾವು ದೇವರನ್ನ ನಾವು ಎಲ್ಲರನ್ನೂ ದೊಡ್ಡದಾಗಿ ನೋಡ್ತೀವಿ, ಆದರೆ ಸಣ್ಣ ಮಕ್ಕಳಾಗಿ ನೋಡೋ ಒಂದು ಥೀಮ್. ಸೊ ನಾವು ಎಷ್ಟೇ ದೇವರು ನಮಗೆ ಎಷ್ಟು ದೊಡ್ಡವನೋ ಅಷ್ಟೇ ನಮಗೆ ಪ್ರೀತಿಯಿಂದ ಸಣ್ಣ ಮಗು. ಹಾಗಾಗಿ ಈ ಥೀಮ್ನಲ್ಲಿ ಈ ಮಕ್ಕಳನ್ನೆಲ್ಲ ಜೋಡಿಸಿದ್ದೀವಿ. ರಾಮ ಸಣ್ಣದಾಗಿ ಹುಟ್ಟಿರೋ ಮಗು, 5 ವರ್ಷದ ಮಗು. ಕೃಷ್ಣ ಆವಾಗಲೇ ಹುಟ್ಟಿ ಬೆಣ್ಣೆ ಕದಿಯುವಂತಹ ಮಗು. ಇದು ಸಣ್ಣ ಮಗು ಗುರುವಾಯೂರ್ ಕೃಷ್ಣ. ಇದು ಮೊದಲನೆಯ ಥೀಮ್. ನೆಕ್ಸ್ಟ್ ಬಂದು ನಮ್ಮ ಪಂಡ್ರಾಪುರದಲ್ಲಿ ವಿಠೋಬ ರುಕ್ಮಿಣಿ. ನೆಕ್ಸ್ಟು ಈ ದೇವರು ಬಂದು ತಮಿಳ್ನಾಡಲ್ಲಿ ತಿರುವಳ್ಳೂರು ಅಂತ ಒಂದು ಕ್ಷೇತ್ರ ಇದೆ, ಅಲ್ಲಿ ವೈದ್ಯ ವೀರರಾಘವ ಅಂತ ದೇವರ ಹೆಸರು. ಸೊ ಇವರು ಈ ಸಾಲಿಹೋತ್ರ ಋಷಿಗಳು ಒಂದು ಅನುಗ್ರಹ ಮಾಡೋದಕ್ಕಾಗಿ ಅಲ್ಲಿ ಬಂದು ಮಲ್ಕೊಳ್ತಾರೆ. ಅದು ಇದೇ ಪೋಶ್ಚರಲ್ಲಿ ದೇವರಲ್ಲಿ ಕೂತಿರ್ತಾರೆ.
ಇವರು ವೈದ್ಯರಿಗೆ ವೀರರಾಗುವ ದೇವರು ಅಂತ ಹೇಳ್ಬಿಟ್ಟು. ನಂತರ ನಮ್ಮಲ್ಲಿ ಶ್ರೀ ವೈಷ್ಣವರಲ್ಲಿ ಆಂಡಾಳ್ ತಾಯಾರಿಗೆ ಬಹು ಪ್ರಾಮುಖ್ಯತೆ. ಇವರು ಭೂಮಿ ದೇವಿಯ ಅಪರ ಅವತಾರ. ಇವರು ಕೃಷ್ಣನನ್ನೇ ಧ್ಯಾನಿಸಿ, ಕೃಷ್ಣನನ್ನೇ ಪೂಜಿಸಿ, ಕಡೆಗೆ ಕೃಷ್ಣನನ್ನೇ ಸೇರ್ತಾರೆ. ಸೊ ಅವ್ರ ಜೀವನ ಪೂರ್ತಿ ಒಂದು 6 ವರ್ಷದ ಮಗು ಅಷ್ಟು ಕೃಷ್ಣ ಭಕ್ತಿಯಿಂದ ಕೂಡಿರೋಂಥವ್ರು. ಅವರು ಇಲ್ಲಿ ವಿರಾಜಮಾನಾಗಿದ್ದಾರೆ. ಅವ್ರ ಜೊತೆ ಅವರ ಆಟಕ್ಕಾಗಿ ಚಿಕ್ಕ ಕೃಷ್ಣ. ಇಲ್ಲಿ ನೋಡ್ತಂತಂದರೆ ಈ ಇದರಲ್ಲಿ ಎಲ್ಲದರಲ್ಲೂ ಲಕ್ಷ್ಮೀ ಪ್ರಾಧಾನ್ಯವಾಗಿರುವಂತಹ ದೇವರು. ಮೊದಲನೇದಾಗಿ ಲಕ್ಷ್ಮೀ ವರಾಹ, ನಂತರ ನೂತನವಾಗಿ ಬಂದಿರುವಂತಹ ಲಕ್ಷ್ಮೀ ನರಸಿಂಹ. ಇವರ ಅಹೋಬಲದಲ್ಲಿ ಇವ್ರನ್ನ ಮಾಲೋಲ ನರಸಿಂಹ ಅಂತ ಕರೀತಾರೆ. ನಂತರ ಲಕ್ಷ್ಮೀ ನಾರಾಯಣ, ಕೂತ್ಕೊಂಡಿರೋ ಲಕ್ಷ್ಮೀ ನಾರಾಯಣ. ನಂತರ ಇಲ್ಲಿ ಬಂತು ಅಂತಂದರೆ ಇಲ್ಲಿ ನಮ್ಮ ಕಾಳಿಂಗ ನರ್ತನ ಕೃಷ್ಣ, ಮತ್ತು ರಾಸಕ್ರೀಡೆ ಮಾಡುವಂತಹ ಕೃಷ್ಣ, ಇಲ್ಲಿ ನವನೀತ ಚೌರ್ಯ ಮಾಡುವಂತಹ ಕೃಷ್ಣ. ಇಲ್ಲಿ ಸೊ ಹಾಗಾಗಿ ಪ್ರಧಾನವಾಗಿ ಇಲ್ಲಿ ಕೃಷ್ಣ ಚೇಷ್ಟಿತಗಳನ್ನು ಇಲ್ಲಿ ಬಿಂಬಿಸಲಾಗಿದೆ. ನಂತರ ಶ್ರೀ ವೈಷ್ಣವ ಪರಂಪರೆಯಲ್ಲಿ ಆಳ್ವಾರುಗಳಂತ ಹೇಳಿ ಅವರು ಭಗವಂತನ ಅಂಶದಲ್ಲೇ ಹುಟ್ಟಿರ್ತಾರೆ. 12 ಆಳ್ವಾರುಗಳು ಇದ್ದಾರೆ. ಇಲ್ಲಿ ನೋಡ್ತು ಅಂತಂದರೆ 12 ಆಳ್ವಾರುಗಳು ಇಲ್ಲಿದ್ದಾರೆ. ಭೂದತ್ತ ಆಳ್ವಾರ್, ಪೇಯ ಆಳ್ವಾರ್, ಪೆರಿಯ ಆಳ್ವಾರ್, ಕುಲಶೇಖರ ಆಳ್ವಾರ್, ನಮ್ಮ ಆಳ್ವಾರ್, ತಿರುಪ್ಪಾಣ ಆಳ್ವಾರ್, ತಿರುಮೈಷ ಆಳ್ವಾರ್, ಪರಕಾಲ ಆಳ್ವಾರ್, ಪರಕಾಲನ್, ಆಂಡಾಳ್ ಮತ್ತು ಮಧುರಕವಿ ಆಳ್ವಾರ್. ಇವರೆಲ್ಲರಿಗೂ ನಡುರತ್ನವಾಗಿರುವಂಥವರು ನಮ್ಮ ಆಚಾರ್ಯರಾದಂಥ ರಾಮಾನುಜಾಚಾರ್ಯರು ಇಲ್ಲಿದ್ದಾರೆ. ಇಲ್ಲಿ ಅಂಬೇಗಾಲ್ ಕೃಷ್ಣ ಒಂದು ವಿರಾಜಮಾನಾಗಿದ್ದಾರೆ. ನಂತರ ಇಲ್ಲಿ ನೋಡ್ತು ಅಂತಂದರೆ ಇದು ಪದ್ಧತಿ ಏನಂತಂದರೆ ಮೇಲೆ ಫಸ್ಟು ದೇವರು, ನಂತರ ಆಚಾರ್ಯರು, ನಂತರ ನಿಮ್ಮಂತಹ ಎಲ್ಲ ಇರೋಂತಹ ಲೌಕಿಕ ಮನುಷ್ಯರು. ಸೊ ಇಲ್ಲಿ ಒಂದು ಮದುವೆಯ ಒಂದು ದಿಬ್ಬಣ ಅಥವಾ ಮದುವೆ ಒಂದು ಗೋಷ್ಠಿಯನ್ನು ನಾವು ಡಿಪಿಕ್ಟ್ ಮಾಡಿದ್ದಾರೆ. ಇಲ್ಲಿ ಗಂಡ ಹೆಂಡತಿ, ಹುಡುಗ ಹುಡುಗಿ, ಒಬ್ಬ ಪುರೋಹಿತ ಬಂದು ಮದುವೆಯನ್ನು ನಡೆಸ್ತಾ ಇರೋದು, ಅಲ್ಲಿ ಬಂದಂತಹ ಪರಿವಾರ ಮತ್ತು ವಾಲಗದವರು. ನಂತರ ಈ ಎಂಟೈರ್ ಈ ಬೊಂಬೆ ಸಾಮ್ರಾಜ್ಯ ಏನಿದೆ ಅದಕ್ಕೆ ಒಬ್ಬ ನಾಯಕ ಇರಬೇಕು. ಅದು ನಮ್ಮ ಪಟ್ಟದ ಬೊಂಬೆಗಳು. ಇಲ್ಲಿ ನೋಡ್ತಂತಂದರೆ ಇಲ್ಲಿ ಪಟ್ಟದ ಬೊಂಬೆ ವಿರಾಜಮಾನಾಗಿದ್ದಾರೆ. 2 ಜೊತೆಯ ಪಟ್ಟದ ಬೊಂಬೆ ಇದೆ. ಇನ್ನೊಂದು ಮುಖ್ಯವಾದ ಆಚಾರ್ಯರ ನಮ್ಮ ಶ್ರೀ ವೈಷ್ಣವರಲ್ಲಿ ಅಂತಂದರೆ ವೇದಾಂತ ದೇಶಿಕರು. ಇವರು ಶ್ರೀನಿವಾಸನ ಭಗವಂತದ ಗಂಟೆಯ ಅವತಾರ. ಹಾಗಾಗಿ ಇಲ್ಲಿ ಸ್ವಾಮಿ ವೇದಾಂತ ದೇಶಿಕರಿದ್ದಾರೆ. ಅವರು ಪಕ್ಕದಲ್ಲೇ ಅವರ ಆರಾಧ್ಯ ದೇವರಾದಂತಹ ತಿರುಮಲ ಶ್ರೀನಿವಾಸರಿದ್ದಾರೆ. ನಂತರ ನೋಡ್ತಂತಂದರೆ ಅಲ್ಲಿ ನಮ್ಮ ಕೋದಂಡ ರಾಮ ಸೀತಾ ಸಮೇತನಾಗಿ ಲಕ್ಷ್ಮಣ ಹನುಮತ್ ಸಮೇತನಾಗಿದ್ದಾನೆ. ಆ ಕೊನೆಯ ಮೂರ್ತಿ ಬಹಳ ವಿಶೇಷವಾದಂಥದ್ದು. ಕಾಂಚಿಯಲ್ಲಿ ವರದರಾಜಸ್ವಾಮಿಯ ಗರುಡೋತ್ಸವ ನಡೆಯುತ್ತೆ. ಅದು ಅಂತಹ ಒಂದು ತುಂಬ ಫೇಮಸ್ ಅಂತ ಹೇಳ್ಬೋದು. ಅದನ್ನು ಡಿಪಿಕ್ಟ್ ಮಾಡುವಂಥ ಒಂದು ವಿಗ್ರಹ. ನಂತರ ನಾರಾಯಣನ ಅನೇಕ ಅವತಾರಗಳುಂಟು. ಭಾಗವತದಲ್ಲಿ 28-32 ಅವತಾರಗಳಿದೆ. ಆದರೆ ಪ್ರಧಾನವಾಗಿ ನಾವು ದಶಾವತಾರ ಅಂತ ಹೇಳುವಂಥ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಕೃಷ್ಣ, ಕಲ್ಕಿ, ಇದನ್ನು ಒಂದು ಸೂಚಿಸುವಂತಹ ದಶಾವತಾರ ವಿಗ್ರಹಗಳು. ನಂತರ ಇಲ್ಲಿ ಬಂದು ರಾಮ ಪಟ್ಟಾಭಿಷೇಕ. ಅದರಲ್ಲಿ ರಾಮ, ಸೀತಾ, ಭರತ, ಶತ್ರುಘ್ನ, ಲಕ್ಷ್ಮಣ ಹಾಗೂ ಆಂಜನೇಯ ವಿರಾಜಮಾನವಾಗಿರೋಂಥದ್ದು. ಇಲ್ಲಿ ಹನುಮ ಬಂದು ರಾಮ ಲಕ್ಷ್ಮಣರನ್ನು ತನ್ನ ತೊಡೆಯಲ್ಲಿ ಭುಜದ ಮೇಲೆ ಕೂಡಿಸ್ಕೊಂಡು ಯುದ್ಧ ಮಾಡ್ತಾ ಇರೋವಂಥದ್ದು. ನಂತರ ಇಲ್ಲಿ ರಾಮಾಯಣದಲ್ಲಿ ಸೀತೆಯನ್ನು ಕಂಡು ಬಂದು ಸೀತೆಯನ್ನು ದೃಷ್ಟಿಸಿದೆ ಅಂತ ಹೇಳುವಾಗ ರಾಮನಿಗೆ ಅಪಾರವಾದ ಒಂದು ಸಂತೋಷ ಆಗುತ್ತೆ. ಆವಾಗ ರಾಮನ ಆಲಿಂಗನ ಮಾಡ್ಕೊಳ್ತಾನೆ. ಅದನ್ನು ಸೂಚಿಸುವಂಥ ಒಂದು ರಾಮ ಆಂಜನೇಯರ ಆಲಿಂಗನ ಮೂರ್ತಿ ಇಲ್ಲಿ. ಇದು ನೋಡ್ತು ಅಂತಂದರೆ ನಮ್ಮ ಗಜೇಂದ್ರ ಮೋಕ್ಷ ಅಂತ ನಾವು ಸಣ್ಣ ಮಕ್ಕಳಾಗಿದ್ದಾಗ ನಾವು ಮೊಟ್ಟ ಮೊದಲ ಕತೆ ಕೇಳಿರ್ತೀವಿ. ಹೇಗೆ ಮೊಸಳೆ ಒಂದು ಆನೆಯನ್ನು ಹಿಡಿಯುತ್ತೆ. ಆ ಆನೆ ಬಂದು ನಮ್ಮ ಎಲ್ಲದಕ್ಕೂ ಆದಿಮೂಲನಾದಂಥ ನಾರಾಯಣನನ್ನು ಪ್ರಾರ್ಥನೆ ಮಾಡಿದಾಗ ಗರುಡಾರೂಢನಾದ ನಾರಾಯಣನು ಬಂದು ಸಂರಕ್ಷಣೆ ಮಾಡ್ತಾನೆ. ಇಲ್ಲಿ 2 ಸಂರಕ್ಷಣೆನೂ ಆಗುತ್ತೆ. ಇಲ್ಲಿ ಬರೀ ಗಜೇಂದ್ರನ ಸಂರಕ್ಷಣೆ ಮಾತ್ರ ಅಲ್ಲ, ಆ ಮೊಸಳೆಯನ್ನು ತಲೆಯನ್ನು ಸೀಳಿ ಅದಕ್ಕೂ ಮುಕ್ತಿ ಕೊಡ್ತಾನೆ. ಸೊ ಇದು ಯಾವತ್ತೂ ಬರೀ ಗಜೇಂದ್ರ ಮೋಕ್ಷ ಅಂತ ಹೇಳಿದ್ರು ಕೂಡ ಇದು ಮೊಸಳೆಗೂ ಮೋಕ್ಷ ಸಿಗುವಂತಹ ಒಂದು ಸನ್ನಿವೇಶ. ಇಲ್ಲಿ ನೋಡೋದಂತಂದರೆ ನಮ್ಮ ಎಲ್ಲರಿಗೂ ಅತ್ಯಂತ ಪ್ರಸಿದ್ಧವಾದಂಥ ನರಸಿಂಹ ಅವತಾರವನ್ನು ಸೂಚಿಸುವಂಥ ವಿಗ್ರಹ.
ಹೇಗೆ ಎಲ್ಲಿ ಇದ್ದಾನೆ ನಿಮ್ಮ ನಾರಾಯಣ ಅಂತ ಹಿರಣ್ಯಕಶಿಪು ಕೇಳಲಾಗಿ ಆ, ಭಕ್ತ ಪ್ರಹ್ಲಾದ ಬಂದು ಪ್ರಪಂಚದಲ್ಲಿ ಎಲ್ಲ ಕಡೆನೂ ಇದ್ದಾನೆ ಅಂತ ಹೇಳಿದಾಗ ಒಂದು ಕಂಬದಲ್ಲಿ ತೋರಿಸ್ತಾನೆ. ಆ ಕಂಬ ಸೀಳಿ ನರಸಿಂಹ ಪ್ರಕಟನಾದಂತಹ ಒಂದು ಸನ್ನಿವೇಶವನ್ನು ಸೂಚಿಸೋ ಇದು ಬೊಂಬೆಗಳು. ನಂತರ ಈ ನವರಾತ್ರಿಯಲ್ಲಿ ನವದುರ್ಗೆಗಳಿಗೆ ಹೇಗೆ ಕೂಷ್ಮಾಂಡ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಆ ಥರ ಹೇಗೆ ಒಂದು ನವದುರ್ಗೆಗಳನ್ನು ನಾವು ಪೂಜೆ ಮಾಡ್ತೀವಿ, ಅದಕ್ಕೆಲ್ಲ ಸೂಚಿಸುವಂಥ ಮುಖ್ಯವಾದ ಮಹಿಷಾಸುರ ಮರ್ದಿನಿ ಅವರು ಲಕ್ಷ್ಮಿ, ಸರಸ್ವತಿ ಪೂಜೆ ಇನ್ನೇನು ಶೀಘ್ರದಲ್ಲೇ ಬರೋದ್ರಿದೆ. ಇಲ್ಲಿ ಬಂದು ಯೋಗ ನರಸಿಂಹರಿದ್ದಾರೆ. ಇಲ್ಲಿ ಬಂದು ನೇಪಾಳದಿಂದ ಬಂದಂತಹ ಲಕ್ಷ್ಮೀನಾರಾಯಣರಿದ್ದಾರೆ. ಇದು ಮಕ್ಕಳಿಗೆ ಭಾಳ ಒಂದು ಇಂಟ್ರೆಸ್ಟ್ ಇರೋವಂತಹದ್ದೊಂದು. ಇದು ಅಮೂಲ್ ಸೆಟ್ ಅಂತ ಹೇಳ್ತಾರೆ, ಮತ್ತು ಕಾರ್ಟೂನ್ ಕ್ಯಾರೆಕ್ಟರ್ಸು ಅದೆಲ್ಲ ಇದೆ. ಇಲ್ಲೂ ಅಷ್ಟೇ ಕಾರ್ಟೂನ್ ರಿಲೇಟೆಡ್ ಕ್ಯಾರೆಕ್ಟರ್ಸ್ ಇದೆ. ಮತ್ತು ಪ್ರಧಾನವಾಗಿ ಇಬ್ಬರು ಶೆಟ್ಟಿ ಅವನ ಹೆಂಡತಿ ಕೂತು ವ್ಯಾಪಾರ ಮಾಡ್ತಾ ಇರೋದನ್ನ ದೃಶ್ಯ. ಕೆಲವು ಈ ಲೋಕಲ್ ಫೋಕ್ಸ್ ಅಂತ ಏನು ಅಂಡಮಾನ್ ನಿಕೋಬಾರ್ ಅಂತ ಕಡೆಯಲ್ಲೇ ಟ್ರೈಬಲ್ಸ್ ಇರ್ತಾರೆ, ಅದನ್ನು ಡಿಪೆಕ್ಟ್ ಮಾಡೋ ಅಂಥದ್ದಿದು. ಸೊ ಒಟ್ಟಿನಲ್ಲಿ ಇದು ನಮ್ಮ ಓವರಾಲ್ ಥೀಮ್ ಆಫ್ ದಿ ಗೊಂಬೆಗಳು. ಇನ್ನು ಕೆಲವು ವಿಗ್ರಹಗಳೇ ಅಂತಂದರೆ ಲಕ್ಷ್ಮೀ ಹಯಗ್ರೀವರಿದ್ದಾರೆ. ನಾವು ಹಯಗ್ರೀವರನ್ನ ವಿದ್ಯಾದೇವತೆ ಅಂತ ಹೇಳಿ ಪೂಜೆ ಮಾಡ್ತೀವಿ. ನಂತರ ಶ್ರೀನಿವಾಸರು ಶ್ರೀದೇವಿ ಭೂದೇವಿ ಜೊತೆ ಇದ್ದಾರೆ, ಲಕ್ಷ್ಮೀ ದೇವರಿದ್ದಾರೆ. ನಂತರ ಇಲ್ಲಿ ಬಂತು ಅಂತಂದರೆ ನಮ್ಮ ಮೈಸೂರು ಅರಮನೆ ಇದೆ, ಅದನ್ನು ಡಿಪಿಕ್ಟ್ ಮಾಡುವಂತಹ ಒಂದು ಮಾಡೆಲ್. ಮತ್ತು ನಮ್ಮ ಮೈಸೂರು ಝೂ ಏನಿದೆ, ಅದರಲ್ಲಿ ಅನೇಕ ಪ್ರಾಣಿಗಳು, ಫಲಪುಷ್ಪಗಳಿರೋದನ್ನು ಒಂದು ಡಿಪಿಕ್ಟ್ ಮಾಡುವಂಥದ್ದು ಇದೆ. ಇದು ನಮ್ಮ ಒಂದು ಸಂಕ್ಷಿಪ್ತವಾದ ಒಂದು ವಾಕ್ಥ್ರೂ ಅಂತ ಏನೇ ಹೇಳ್ಬೋದು. ಸೊ ವೀಕ್ಷಕರೇ, ಇವತ್ತಿನ ಜನರೇಷನ್, ಇವತ್ತಿನ ಮಾಡರ್ನ್ ಯುಗ, ಇವತ್ತಿನ ಕಲಿಯುಗ, ಈ ಸಂದರ್ಭದಲ್ಲಿ ನಂಬಿಕೆಯ ಮಾತು ಬಂದಾಗ ಇದೆಲ್ಲ ಮೂಢನಂಬಿಕೆ ಅಂತ ಹೇಳುವ ಯುವಕರಿದ್ದಾರೆ, ಮಕ್ಕಳಿದ್ದಾರೆ. ಅವರಿಗೆಲ್ಲ ಏನು ಹೇಳ್ತಾರೆ ಶ್ರೀಕಾಂತ್ ಸರ್ ಅಂತ ಅವರನ್ನೇ ಕೇಳ್ತೀನಿ. ಸರ್, ಈಗ ಇಂಥ ಹಬ್ಬಗಳನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳಿದರೆ ಮಕ್ಕಳು ಪ್ರಶ್ನೆ ಮಾಡ್ಬೋದು, ಅಥವಾ ಈಗಿನ ಯುವಕರೇ ಇದೆಲ್ಲ ಮೂಢನಂಬಿಕೆ ಅನ್ಬೋದು, ಕಲಿಯುಗ ಬಂದ್ಬಿಟ್ಟಿದೆ ಅಂತಿದ್ದಾರೆ. ಮತ್ತು ಮಾಡರ್ನ್ ಯುಗ, ಇಂಥದ್ರಲ್ಲೂ ಈ ನಮ್ಮ ಆಚರಣೆಗಳನ್ನು, ಪರಂಪರೆಗಳನ್ನು ಮುಂದುವರಿಸೋದು ಎಷ್ಟು ಕಷ್ಟ ಅನಿಸುತ್ತೆ. ಅಥವಾ ಅವರಿಗೆ ತಿಳಿಸಿ ಹೇಳಬೇಕು, ಮುಂದಿನ ಪೀಳಿಗೆಗೂ ಇದು ಹೋಗಬೇಕು ಅಂದರೆ ಈ ಪರಂಪರೆ ಮುಂದುವರಿಬೇಕು. ಏನು ಹೇಳ್ತೀರಿ? ಭಾಳ ಸಂತೋಷ ಮೇಡಮ್, ಭಾಳ ಸಂತೋಷ, ಉತ್ತಮವಾದ ಪ್ರಶ್ನೆ. ಏನಂತಂದರೆ ಈಗಿನ ಒಂದು ಪರಿಸ್ಥಿತಿಲಿ ಏನಂತಂದರೆ, ಮನುಷ್ಯರು ಯಾರ ಮುಖನೂ ಯಾರು ನೋಡೋಂಗಿಲ್ಲ. ಮನೆಯಲ್ಲಿ ಗಂಡ ಹೆಂಡತಿ ಕೂತ್ಕೊಂಡ್ರು ಕೂಡ ಯಾರು ಮುಖ ನೋಡ್ಕೊಂಡು ಮಾಡೋದಿಲ್ಲ, ಬರೀ ಫೋನ್ನಲ್ಲಿ ಕಾರ್ಯ ನಡೆಯುತ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನೀವು ಕೇಳಿದಂಥ ಒಂದು ಪ್ರಶ್ನೆ ಏನಿದೆ ಭಾಳ ಮುಖ್ಯ. ಇದೆಲ್ಲ ಒಂದು ಆಚರಣೆ ಮಾಡಬೇಕಾ, ಇದರಿಂದ ಮಹತ್ವ ಏನಿದೆ? ಸೊ ಮುಖ್ಯವಾಗಿ ಈ ನವರಾತ್ರಿ ಅಂತ ಏನು ಉದ್ದೇಶ ಇದೆ, ಇದರಲ್ಲಿ ಮುಖ್ಯವಾಗಿ ಶಕ್ತಿ ಆರಾಧನೆ ಆಗುತ್ತೆ. ಈ ಒಂದು ಪರಂಪರೆಯಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಆಚರಣೆಗಳುಂಟು. ನಾವು ಬೆಂಗಾಲಲ್ಲಿ ನೋಡಿದ್ದೇವೆ, ಇದು ಮಹಾರಾಷ್ಟ್ರದಲ್ಲಿ ಬೇರೆ ಥರ ಇದೆ, ಕೇರಳದಲ್ಲಿ ನೋಡಿದ್ದೇವೆ. ನಮ್ಮ ಮೈಸೂರು ಪ್ರಾಂತ್ಯ, ಬೆಂಗಳೂರು ಪ್ರಾಂತ್ಯದಲ್ಲಿ ಗೊಂಬೆ ಕೂಡಿಸೋ ಒಂದು ವಾಡಿಕೆ ಇದೆ. ಇದು ಶತಶತಮಾನಗಳಿಂದ ನಡ್ಕೊಂಬಂದಿದೆ. ಸೊ ಇದರಿಂದ ಮುಖ್ಯವಾದ ಪ್ರಯೋಜನ ಏನಂತಂದರೆ, ನಮ್ಮ ಯಂಗರ್ ಜನ್ರೇಷನ್, ಈಗ ನನ್ನ ಮಗ, ನನಗೆ 2 ಮಕ್ಕಳಿದ್ದಾರೆ. ಒಬ್ಬ ಮಗ ಇನ್ನು ಚಿಕ್ಕವನು, ಅವನಿಗೆ ಇನ್ನೂ ಒಂದು 6th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ. ಅವನಿಗೆ ಒಂದು ಆಸಕ್ತಿ ಉಂಟು ಮಾಡೋವಂಥ ಒಂದು ದಿಸ್ ಈಸ್ ಲೈಕ್ ಎ ಟ್ರಿಗರ್ ಫಾರ್ ಹಿಮ್. ಸೊ ಅದನ್ನು ಈ ಮೂಲಕವಾಗಿ ನಾವು ಇದರಿಂದ ಗತಿಸಿದ ಚರಿತ್ರೆ ಏನು, ಇದರ ಪರಂಪರೆ ಏನು, ಮತ್ತು ಈ ಗೊಂಬೆಗಳ ಪ್ರತಿಯೊಂದು ಗೊಂಬೆಗಳಲ್ಲಿ ನಾನು ವಿವರಣೆ ಮಾಡಿದಂಗೆ ಒಂದೊಂದು ಕತೆ ಉಂಟು. ಸೊ ಈ ಕತೆಗಳನ್ನೆಲ್ಲ ಬಿಂಬಿಸುತ್ತೆ. ಮತ್ತು ಒಂದು ಮುಖ್ಯವಾಗಿ ನಂಬಿಕೆ ಅಂತ ಒಂದು ಇದೆ. ನಾವು ಪ್ರಪಂಚದಲ್ಲಿ ಅತ್ಯಂತ ಪ್ರಾಚೀನವಾದದ್ದು ನಮ್ಮ ಸನಾತನ ಧರ್ಮ. ಸೊ ಸನಾತನ ಧರ್ಮದಲ್ಲಿ ಅದಕ್ಕೆ ಆದಂಥ ಒಂದು ವಿಶಿಷ್ಟ ಸ್ಥಾನಮಾನಗಳು ಉಂಟು, ಅದಕ್ಕೆ ಆದಂಥ ಒಂದು ನಾಜೂಕುಗಳು ಉಂಟು, ಮತ್ತು ಅದಕ್ಕೆ ಒಂದು ಭಾವನೆಗಳು, ನಂಬಿಕೆಗಳು ಉಂಟು. ಈ
ನವರಾತ್ರಿನಲ್ಲಿ ಈ ಗೊಂಬೆಯನ್ನು ಕೂರಿಸಿ ಶಕ್ತಿಯನ್ನು ಆವಾಹನೆ ಮಾಡಿ ನಾವು ಪೂಜೆ ಮಾಡೋದ್ರಿಂದ ಸಕಲ ಲೋಕಕ್ಷೇಮ ಕಾರಣಕ್ಕಾಗಿ ನಾವು ಮಾಡ್ತಾ ಇದ್ದೀವಿ. ಸೊ ಒಂದು ಕ್ವೆಶ್ಚನ್ ಬರ್ಬೋದು, ಈ ಬೊಂಬೆ ಇಟ್ಟರೆ ನಿಮಗೆ ಒಂದು ಇದು ಮಾಡೋಕ್ಕಾಗತ್ತಾ, ಇಲ್ಲ ನಾವು ಮನಸ್ಸಿನಲ್ಲೇ ಮಾಡ್ಕೋಬೋದು ಅಂತ. ಒಂದು ಪ್ರಶ್ನೆ ನಾನು ಅಂಥವ್ರಿಗೆ ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ. ನೀವು ಒಬ್ಬ ಸ್ಕೂಲಿಗೆ ಒಂದು ಅಡ್ಮಿಷನ್ ತೊಗೊಂಡು ಹೋಗೋವಾಗ ಅವನಿಗೆ ಆದಂಥ ಒಂದು ನಾರ್ಮ್ಸ್ ಇರುತ್ತೆ. ಒಬ್ಬ ಆಫೀಸ್ಗೆ ಹೋಗ್ಬೇಕಂದ್ರೆ ಅವನದೇ ಒಂದು ನಾರ್ಮ್ಸ್ ಇರುತ್ತೆ. ಅವನಿಗೆ ಒಂದು ID ಕಾರ್ಡ್ ಕೊಟ್ಟಿರ್ತಾರೆ, ಅವನಿಗೊಂದು ಪ್ರಾಪರ್ ಆ್ಯಕ್ಸಸ್ ಇರುತ್ತೆ. ಅದನ್ನು ತೋರಿಸ್ಕೊಂಡು ಅವನು ಹೋದ್ರೇ ಅವನಿಗೆ ಎಂಟ್ರಿ ಕೊಡ್ತಾರೆ. ನಾರ್ಮಲಾಗಿ ಹೋದರೆ ಕೊಡೋದಿಲ್ಲ. ಸೊ ಆವಾಗ ಅವ್ನು ಕೇಳ್ಬೋದು, ನಾನು ಇಲ್ಲಿ ಬಂದಿರೋದು ಕೆಲಸ ಮಾಡೋದಕ್ಕೆ, ನನಗೆ ಇವೆಲ್ಲ ಯಾಕೆ ಬೇಕು, ನಾನು ಬಂದು ಯಾವಾಗ ಇಷ್ಟ ಬಂದಂಗೆ ಕೆಲಸ ಮಾಡ್ತೀನಿ ಅಂತಂದರೆ ಆ ಥರ ನಡೆಯೋದಿಲ್ಲ. ಹಾಗಾಗಿ ಇದು ಮನಸ್ಸಿನಲ್ಲಿ ಇರುತ್ತೆ, ಏನು ಭಾವನೆಗಳಿರುತ್ತೆ ಅದನ್ನು ಬಾಹ್ಯವಾಗಿ ವ್ಯಕ್ತಪಡಿಸೋದೇ ಈ ದಸರಾ ಬೊಂಬೆಗಳ ಒಂದು ಮಹತ್ವ. ಸೊ ಅದರಲ್ಲಿ ನಾವು ಎಲ್ಲ ಒಂದು ಡಿಫ್ರೆಂಟ್ ಪೌರಾಣಿಕ ಕಥೆಗಳು, ರಾಮಾಯಣ ಕಥೆಗಳು, ಮಹಾಭಾರತ ಕಥೆಗಳು, ಇತಿಹಾಸಗಳು, ಇದನ್ನೆಲ್ಲ ನಾವು ಇಟ್ಟು ಇದನ್ನು ಮಕ್ಕಳಿಗೆ ಒಂದು ಮುಖ್ಯ ಸಂದೇಶ ಏನಂತಂದರೆ, ಇದರಲ್ಲಿ ಯಾವುದೂ ಕಟ್ಟುಕತೆ ಇಲ್ಲ, ಇದೆಲ್ಲ ಪ್ರತ್ಯಕ್ಷವಾಗಿ ನಡೆದಿರೋದಂಥದ್ದು. ಇದನ್ನು ಪ್ರತ್ಯಕ್ಷವಾಗಿ ರಾಮಕೃಷ್ಣರ ಕಾಲದಲ್ಲಿಯೇ ಇದು ರಚನೆ ಮಾಡಿ ಇದನ್ನು ವಿವರಣೆ ಮಾಡಿ ತೋರಿಸಿರೋವಂಥದ್ದು. ಮತ್ತು ಇವತ್ತಿಗೂ ರಾಮಾಯಣ ಭಾಗವತದ ಕೃಷ್ಣನ ಒಂದು ಟ್ರೇಸಸ್ ಅಂತ ಏನು ಹೇಳ್ತೀವಿ ಅದು ಇವತ್ತಿಗೂ ಭಾರತದಲ್ಲಿ ಉಂಟು. ಸೊ ಯಾವುದೇ ಒಂದು ಕಟ್ಟುಕತೆ ಇಲ್ಲ. ಹಾಗಾಗಿ ಇದೆಲ್ಲ ಒಂದು ಲೋಕಕ್ಕೆ ಒಂದು ಉತ್ತಮವಾದ ಸಂದೇಶ, ಒಂದು ಸಿಂಪಲ್ ವೇಯಲ್ಲಿ ನಾವು ಡಿಪಿಕ್ಟ್ ಮಾಡಬೇಕಂತಂದರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂತಂದರೆ, ಸಣ್ಣ ಮಕ್ಕಳಿಗಿಂದ ಅತ್ಯಂತ ಹಿರಿಯರಿಗೆ ಒಂದು ನಮ್ಮ ಸಂಸ್ಕೃತಿಯನ್ನು ಒಂದು ಕರ್ಟನ್ ರೈಸರ್ ಅಂತ ಏನು ಹೇಳ್ತೀವಿ ಆ ಥರ ತೋರಿಸೋದ್ರಲ್ಲಿ ಈ ನವರಾತ್ರಿ ಗೊಂಬೆಗಳು ಕೂಡಿಸೋ ಒಂದು ಪದ್ಧತಿ ಉಂಟು ಮೇಡಮ್. ಸರಿ, ಈಗ ಈ ಪದ್ಧತಿಗಳು ಹೇಳಿದ್ರಿ, ಆದರೆ ಈ ಬೊಂಬೆಗಳನ್ನು ನೀವು ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಇದೆ, ಅಥವಾ ಪ್ರತಿ ವರ್ಷ ಕೂಡ ನೀವು ತೊಗೊಂಡು ಬರ್ತೀರಾ ಹೊಸ ಹೊಸ ಬೊಂಬೆಗಳು? ಹಿಂದಿನ ಹಳೆ ವರ್ಷದ ಬೊಂಬೆಗಳನ್ನು ಸೇರಿಸಿ ಈ ವರ್ಷದ ಹೊಸ ಬೊಂಬೆಗಳು ಸೇರಿಸಿ ಅರೇಂಜ್ಮೆಂಟ್ ಯಾವ ರೀತಿಯಾಗಿರುತ್ತೆ? ಆ್ಯಕ್ಚುಲಿ ನಾವು ಏನಂತಂದರೆ, ನಾವು ಹೇಳ್ದಂಗೆ ಇದು ನಮ್ಮ ಅನೇಕ ತಲೆಮಾರಿಂದ ನಡ್ಕೊಂಬರ್ತಾ ಇದೆ. ನಾನು ನೋಡ್ದಂಗೆ ನಮ್ಮ ಅಜ್ಜಿ ಇಡ್ತಾಯಿದ್ರು, ನಮ್ಮ ತಾಯಿ ಇಡ್ತಾಯಿದ್ರು, ನಾವು ಇಡ್ತಾಯಿದ್ವಿ. ಸೊ ಕಾಲದಲ್ಲಿ ಹೋಗ್ತಾ ಹೋಗ್ತಾ ವೇರ್ ಆ್ಯಂಡ್ ಟೇರ್ ಆಗುತ್ತೆ, ಬೊಂಬೆಗಳು ಒಡೆಯುತ್ತೆ, ಆಮೇಲೆ ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ನಾವು ಯೂಶ್ವಲಾಗಿ ಏನಂತಂದರೆ, ನಾವು ಸಣ್ಣದಿಂದ ಸ್ಟಾರ್ಟ್ ಮಾಡಿ ಇವಾಗ ಇಷ್ಟು ಮಟ್ಟಕ್ಕೆ ಬಂದಿದ್ದೀವಿ. ಪ್ರತಿ ವರ್ಷವೂ ನಮಗೆ ಯಾವ್ದಾದ್ರು ಒಂದು ಇಷ್ಟ ಬಂತು ಅಂತಂದರೆ ನಾವು ತಗೊಂಡು ಅದನ್ನು ಇಟ್ಕೊಳ್ತೀವಿ. ಅದು ಮುಖ್ಯವಾಗಿ ಗೊಂಬೆಗಳನ್ನು ಕಾಪಾಡೋದು ಭಾಳ ಮುಖ್ಯ. ಇದನ್ನು ನೋಡೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಇದನ್ನು ನಾವು ಹಿಂಗೆ ಕಾಪಾಡ್ಕೊಂಡು ಇರಬೇಕಂತಂದರೆ ಅದಕ್ಕೆ ಭಾಳ ಒಂದು ಕೇರ್ ತೊಗೋಬೇಕು. ಸೊ ಆ ಥರದಿಂದ ನಾವು ಪ್ರತಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿ ಕೀಪ್ ಆ್ಯಡಿಂಗ್ ಆ್ಯಂಡ್ ವಿ ಕೀಪ್ ಕ್ಲೀನಿಂಗ್ ಇಟ್ ಅಪ್ ಆ್ಯಂಡ್ ಪ್ಯಾಕಿಂಗ್ ಇಟ್ ವೆಲ್. ಇದೇ ರೀತಿ ಬೊಂಬೆ ಇಡಬೇಕು, ಇದೇ ರೀತಿ ಸೆಟ್ ಮಾಡಬೇಕು. ಈಗ ನೀವು ಥೀಮ್ ಅಂತ ಹೇಳಿದ್ರಿ, ನಿಮ್ಮ ಬೊಂಬೆಗಳು ಇಡಬೇಕು ಅಂತ ಹೇಳಿದರೆ ಬಾಲರಾಮ, ಬಾಲಕೃಷ್ಣ ಅವರು ಚಿಕ್ಕ ವಯಸ್ಸಿನಲ್ಲಿ ಇರುವಂಥದ್ದು ನೀವು ಮೂರ್ತಿಗಳನ್ನು ನಾವು ನೋಡಿದ್ವಿ. ಅಂದರೆ ಪ್ರತಿ ವರ್ಷ ಕೂಡ ನೀವು ಥೀಮ್ ಸೆಟ್ ಮಾಡ್ತೀರಾ, ಅಥವಾ ನಿಮ್ಮ ಇದರಲ್ಲೇ ಒಂದು ಥೀಮ್ ಅಂತ ಮಾಡ್ಕೊಂಡಿರ್ತೀರಾ, ಅಥವಾ ನೀವು ವೈಯಕ್ತಿಕವಾಗಿ ಥೀಮ್ ಸೆಟ್ ಮಾಡ್ತೀರಾ? ಕೆಲವು ಹಾಗೆ ಥೀಮ್ ಇಡ್ತೀವಿ ಮೇಡಮ್. ಕೆಲವೆಲ್ಲ ಥೀಮ್ ತೊಗೊಂಡೇ ಮಾಡ್ತೀವಿ, ಕೆಲವು ಸ್ವಲ್ಪ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀವಿ. ಯಾಕಂತಂದರೆ ನನ್ನ ಹತ್ರ ಇವಾಗ ರಾಮಾಯಣದ ಎಲ್ಲ ಸನ್ನಿವೇಶಗಳನ್ನು ಡಿಪಿಕ್ಟ್ ಮಾಡೋವಂಥ ಮೂರ್ತಿಗಳಿಲ್ಲ. ಹಾಗಾಗಿ ಕೆಲವು ಟೈಮ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀವಿ, ಬಟ್ ಕೆಲವು ಥೀಮ್ನ ನಾವು ತಗೊಳ್ತೀವಿ. ಉದಾಹರಣೆಗೆ ನಾವು ಹೇಳ್ದಂಗೆ ಎಲ್ಲ ರಾಮನ ದೇವರುಗಳನ್ನೆಲ್ಲ ಸಣ್ಣ ಮಕ್ಕಳಾಗಿ ಡಿಪಿಕ್ಟ್ ಮಾಡೋ ಥೀಮು, ಮತ್ತು ರಾಮನ ಒಂದು ಥೀಮು, ಮತ್ತು ಸರಸ್ವತಿ ಥೀಮು, ಆ ಥರ ಒಂದು ಥೀಮ್ ಇಟ್ಕೊಂಡು ಮಾಡ್ತೀವಿ. ಒಂದು ವಿಚಾರ ನಾನು ಹೇಳೋದು ಮರ್ತೋಗ್ಬಿಟ್ಟೆ ಆಗಲೇ. ಇನ್ನೊಂದೇನಂತಂದರೆ, ಈ ನವರಾತ್ರಿನಲ್ಲಿ ನಮ್ಮಲ್ಲಿ ಇನ್ನೊಂದು ಆಚರಣೆ ಇದೆ. ಏನಂತಂದರೆ, ಕಂಪ್ಲೀಟ್ 9 ದಿವಸವೂ ನಾವು ಸುಂದರಕಾಂಡ ಪಾರಾಯಣ ಮಾಡ್ತೀವಿ. ಕಂಪ್ಲೀಟ್ ರಾಮಾಯಣವನ್ನು ಪಾರಾಯಣ ಮಾಡೋಕ್ಕೆ ಆಗದೇ ಇದ್ದಾಗ ಸುಂದರಕಾಂಡವನ್ನು ಇದು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಈ 9 ದಿವಸಗಳಲ್ಲಿ ಸುಂದರಕಾಂಡವನ್ನು ಕಂಪ್ಲೀಟ್ ಪಾರಾಯಣ ಮಾಡಿ ಮಹಾನವಮಿ ದಿವಸ ಮಂಗಳ ಮಾಡಿ ವಿಜಯದಶಮಿಯಲ್ಲಿ ರಾಮ ಪಟ್ಟಾಭಿಷೇಕ ಮಾಡೋ ಒಂದು ಪ್ರತೀತಿ ಇದೆ. ಇದು ಅತ್ಯಂತ ಮಂಗಳಕಾರ. ಆ ಮನೆ ಯಜಮಾನಿಗೆ, ಮನೆ ಮಕ್ಕಳಿಗೆ, ಹಾಗೂ ಮುಖ್ಯವಾಗಿ ಲೋಕಕ್ಷೇಮಕ್ಕಾಗಿ ಇದನ್ನು ಮಾಡ್ತೀವಿ. ಸೊ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ನವರಾತ್ರಿಯಲ್ಲಿ ಸುಂದರಕಾಂಡ ಬೆಳಿಗ್ಗೆ ಪಾರಾಯಣವಾಗುತ್ತೆ. ರಾತ್ರಿ ದೇವಿಯ ಅರ್ಚನೆಗಳು, ಆಮೇಲೆ ವಿಶೇಷ ನೈವೇದ್ಯಗಳು ನಡ್ಕೊಂಬಂದಿದೆ. ಸೊ ಇದೇ ನಮ್ಮ ಒಂದು ವಾಡಿಕೆ.
ಆ್ಯಂಡ್ ಇದೇ ನಮ್ಮ ಮಕ್ಕಳಿಗೆ ನಾವು ಕೊಡುವಂಥ ಒಂದು ಪ್ರಾಕ್ಟೀಸಸ್, ಬೆಸ್ಟ್ ಪ್ರಾಕ್ಟೀಸ್ ಅಂತ ಏನು ಹೇಳ್ತೀವಿ ಕಾರ್ಪೊರೇಟ್ ವರ್ಲ್ಡಲ್ಲಿ, ಅದೇ ನಮ್ಮ ಉದ್ದೇಶ ಮೇಡಮ್. ಸೊ ಇದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಪುನಃ ಎಲ್ಲರಿಗೂ ದಸರಾ ಒಂದು ವಿಶಸ್ನ ನಾನು ತಿಳಿಸ್ತೀನಿ. ಹಾಗೂ ಅಶ್ವವೇಗ ಚಾನಲ್ ಏನಿದೆ ಅವರಿಗೆ ತುಂಬ ಧನ್ಯವಾದನ ಹೇಳ್ತೀನಿ. ಯಾಕಂದರೆ ಅವ್ರು ಬಂದು ಇದನ್ನು ಕವರ್ ಮಾಡಿ ತಮ್ಮೆಲ್ಲರಿಗೂ ತಲುಪಿಸ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ಇದರಿಂದ ಒಂದು ಸಂತೋಷವನ್ನು ಆಗಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್, ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ ಖುಷಿ ಆಯಿತು. ಓಕೆ, ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಅಶ್ವವೇಗ ನ್ಯೂಸ್ನಲ್ಲಿ ನಮ್ಮನೆ ದಸರಾ ಗೊಂಬೆ ಅಂತ ಹೇಳಿ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಮತ್ತೆ ಇನ್ನೊಬ್ಬರ ಮನೆಗೆ ಹೋಗಿ ಈ ರೀತಿಯಾಗಿ ಮಾತನಾಡಿಸುವಂತಹ ಕಾರ್ಯ ಮುಂದುವರಿಸ್ತೇನೆ. ಹೀಗೆ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ಬೊಂಬೆಯಾಟವಯ್ಯ